ನಮಸ್ಕಾರ. ಈಗ ನಾವು ಮಾಂಜ್ರಿ ಗ್ರಾಮಕ್ಕೆ ಬಂದಿದ್ದೇವೆ. ಯಾಕಂದರೆ ಮಾಂಜ್ರಿ ಜಡ್ಪಿ ಪ್ರತಿಯೊಂದು ಚುನಾವಣೆಯಲ್ಲಿ ವಿಶೇಷ ತನ್ನದೇ ಆದ ಪಾತ್ರ ತಗೋತ್ತದೆ. ಒಮ್ಮೆ ಅವರು ಬಂದಿರ್ಬೋದು, ಒಮ್ಮೆ ಇವರು ಬಂದಿರ್ಬೋದು, ಆ ಮಾತು ಬೇರೆ. ಆದರೆ ಮಾಂಜ್ರಿಯಲ್ಲಿ ಒಂದು ಚುನಾವಣೆಯ ಕಾವು ಆಗಲಿ, ಯಾಕಂದರೆ ಹೊಳಸಾಲ್ ದಂಡೆಯ ಸೆಂಟ್ರ್ ಅಂದ್ರೇ ಮಾಂಜ್ರಿ ಆಗಿದೆ. ಮಾಂಜ್ರಿಯಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಮಾಂಜ್ರಿ ಜಡ್ಪಿ ಮೆಂಬರ್ ಮಾಜಿ ಆದಂಥ ನಮ್ಮೊಟ್ಟಿಗಿದ್ದಾರೆ ಪಾಂಡುರಂಗ್ ಮಾನೆಯವರು. ನಿಮಗೆ ಹಾರ್ದಿಕ ಸ್ವಾಗತ. ಜೊತೆಗೆ ಭೀಮಣ್ಣವರಿದ್ದಾರೆ, ಶೀತಲ್ ಇದ್ದಾರೆ, ಮಗನವರು, ನರವಾಡೆ ಮತ್ತು ಪಲ್ಸೆ ಮತ್ತು ಹವಳೆ. ನಿಮಗೆ ಹಾರ್ದಿಕ ಸ್ವಾಗತ. ಮೊದಲನೇದಾಗಿ ಪಾಂಡುರಂಗ್ ಮಾನೆಯವರು ಹೇಳಬೇಕು, ನೀವು ಜಡ್ಪಿ ಮೆಂಬರ್ ಸ್ವಲ್ಪ ದಿವಸ ಇದ್ರಿ. ಯಾವ ಬರ್ತೇವೆ ನಿಮ್ಮ ಮಾಂಜ್ರಿ ಜಡ್ಪಿಯಲ್ಲಿ? ಮಾಂಜ್ರಿ ಇಂಗಳಿ ಚಂದೂರ ಎರಡ್ರು. ನೀವು ಮಾಡಿ ಏನು ಅನುಭವ ಬಂತು? ಒಟ್ಟು ಎಷ್ಟು ದಿವಸ ಕೆಲಸ ಮಾಡಿದ್ರಿ? ಒಂದು ವರ್ಷ. ಯಾಕೆ ಒಂದೇ ವರ್ಷಕ್ಕೆ? ಈ ಥರ ರೀ ಗಣೇಶನ್ನ ಪೋರ್ಟ್ ನೋಡಿದಾಗ ಗಣೇಶನ್ನ ಇದು ಆಮದಾರ ಅದ್ರಿ. ಆ ನಂತರ ಉಳಿದ ಒಂದು ವರ್ಷ ಉಳಿದಿತ್ತು. ಆ ಥರ ಇಂಗಳಿ BJP ಐತಲ್ಲ, ಇಲ್ಲ ಮನೆ ಆಮೇಲೆ ಯಾರಾದರೂ ಜಡ್ಪಿ ಮೆಂಬರ್ ಅನ್ನಪ್ಪ ಅವ್ರನ್ನ ಹೆಣ್ಮಗಳು ಇನ್ನು ಅದು ಕಾಂಗ್ರೆಸ್. ಒಟ್ಟಾರೆ ಕಾಂಗ್ರೆಸ್ ಪರವಾಗಿ ಇಲ್ಲಿ ಒಲವು ಇತ್ತು. ನೀವು ಜಡ್ಪಿದಾಯ್ತು. ಅದಕ್ಕಿಂತ ಮೊದಲು ಸಹಿತ ಕಾಂಗ್ರೆಸ್ ಜಡ್ಪಿ ಅನ್ನಪ್ಪ ಅವರು ಇದ್ರಿ. ಎಷ್ಟು ವರ್ಷ ಆಯ್ತು ಇಲ್ಲಿ? 5 ವರ್ಷ. ಮತ್ತು ನಂದು ಗಣೇಶ್ ಅನ್ನಂದು 5 ವರ್ಷ. ಅದರ ನಂತರ ಅನ್ನಪ್ಪ ಅವ್ರದ್ದು ಮತ್ತೆ 5 ವರ್ಷ. ಅಂದ್ರೆ ಕಮ್ಮಿತ್ 20 ವರ್ಷ ಆಯ್ತು ಇಲ್ಲಿ. ಈಗ ನೀವು ಪ್ರಚಾರ 4 ಊರು ಯಾಕಂದ್ರೆ ಜಡ್ಪಿ ಮೆಂಬರ್ ಅಂದ್ಬಿಟ್ಟಿಗೆ ಎಲ್ಲ ಕಡೆ ತಿರುಗಾಡಿದಿರಿ ಅಣ್ಣ. ಏನು ಮಾಂಜ್ರಿಯಾಗ ಅಟ್ಟ ಇದ್ದೀರಿ? ಮಾಂಜ್ರಿ ಮನೆ ಹೋಗಿದ್ದೀರಿ ಅಣ್ಣ? ನಾವು ಮಾಂಜ್ರಿ ಮನೆ ಎಲ್ಲ ತಿರುಗಾಡಿದೇರಿ. ಅದಲ್ದ ಸ್ವಲ್ಪ ಹೊತ್ತು ನಾವು ಇಂಗಳಿ ಯಡೂರ ಚಂದೂರ ಅದು ತಿರುಗಾಡಿ ಮನೆ ಮಾಂಜ್ರಿ ಎಲ್ಲ ಮುಗಿದೈತಿ. ಮಾಂಜ್ರಿ ಮಾನೇವಾಡಿ ಮಾಂಜ್ರಿವಾಡಿ ಮಾಂಜ್ರಿವಾಡಿ ಬಿ ಮುಗಿದೈತಿ. ಮತ್ತು ಮಾಂಜ್ರಿ ಅನ್ಕ ನಮ್ದು ಪೂರ್ವ ಮುಗಿದೈತಿ. ಜನ ಏನು ಹೇಳಿದ್ರು ನಿಮ್ಗೆ? ನಿಮ್ಮ ಹತ್ರ ಏನು ಕೇಳಿದ್ರು ಜನ? ನಮ್ಗೇನು ಹೇಳಿದ್ರು, ನಮ್ಮ ಪ್ರಕಾಶನ್ನ ಭರ್ಪೂರ್ ಕೆಲಸ ಮಾಡಿದರು. ನಮಗೆ ನೀವು ತಿರುಗಾಡಕ್ಕೆ ಮನೆಗೆ ಬರ್ರಿ ಅಥವಾ ಬಿಡ್ರಿ, ನಾವು ಕೈಗೆ ಮತ ಹಾಕೋ. ಮಾಂಜ್ರಿದಲ್ಲಿ ಮತ ಎಷ್ಟಿದಾವು? ಮಾಂಜ್ರಿದಲ್ಲಿ 8,500 ಮತ 8,500 8,500 ಇದಾವೆ ಅಂತ ಹೇಳ್ತೀರಿ. ಅದರಲ್ಲಿ ನಿಮ್ಗೆ ಎಷ್ಟು ಬೀಳ್ಬೋದು? ನಿಮ್ಗೆ ನಮಗೆ ಒಂದು ಕಮ್ಮಿ 6,000 ಮತ ಬೀಳ್ತಾರೆ ನಮ್ಗೆ. ಮಾಂಜ್ರಿ ಜಡ್ಪಿಯಲ್ಲಿ ಎಷ್ಟು ಲೀಡ್ ಆಗ್ಬೋದು ಈ ಸಲ? ಮಾಂಜ್ರಿ ಜಡ್ಪಿಯಲ್ಲಿ ಅಂದ್ರೆ ಹೋದ ಸಲ 3,000 ಆಗಿತ್ತು, ಮುಂದೆ ಕಮ್ಮಿ ಆಯ್ತು ಒಂದು ಲೀಡ್. ಈ ಸಲ ಏನಾಗ್ಬೋದು? ಮತ್ತೆ ಕಮ್ಮಿ ಆಗಬಾರ್ದು? 3,000 1,000 ಬಂತು. ಈ ಸಲ ನಮ್ಮ ಮಾಂಜ್ರಿ ಜಡ್ಪಿ ಕಮ್ಮಿ 5,000 ಲೀಡ್ ಆಗ್ತಿದ್ವಿ. ಅದೊಂದು ಇದು ಇರ್ತಿದ್ವಿ, ಒಂದು ಗಾಳಿ ಇರ್ತೈತ್ರಿ. ಮತ್ತು ಎಲ್ಲರೂ ಒಂದು ತೆಪ್ಪಾತಡಿ ಬೇಕಾದ್ರೆ ಏನ್ರಿ ಆಗಿರ್ತಾವು. ಅದರಿಂದ ಇದು ತೆಪ್ಪಾತಡಿ ಆಗೋ ಚಾನ್ಸಸ್ ಇಲ್ಲ. ಈ ಸಲ ಪ್ರಕಾಶ್ ಹುಕ್ಕೇರಿ ಸಲುವಾಗಿ ತೆಪ್ಪಾತಡಿ ಯಾವ ಆಗಂಗಿಲ್ಲ. ಆದ್ರೆ ಮಾಂಜ್ರಿ ಒಂದು ಹವಾ ಐತಿ ಇಲ್ಲಿ. ಈ ಮಾಂಜ್ರಿ ಜಡ್ಪಿಯಲ್ಲಿ ಜಾಸ್ತಿ ದೊಡ್ಡ ಸಮಾಜ ಅಂದರೆ ಮರಾಠ, ಆಮೇಲೆ ಲಿಂಗಾಯತ್, ಜೈನ್ ಆಮೇಲೆ ಬರ್ತದೆ. ಆದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಮಾಂಜ್ರಿ ಭಾಗದಲ್ಲಿ ಅಟ್ಟಲ್ಲ, ಟೋಟಲ್ ಈ ಮರಾಠ ಸಮಾಜ ಹಿಂದುತ್ವವಾದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಯಾಕೆ ಶಿವಾಜಿ ಮಹಾರಾಜರ ಭಕ್ತರು. ಆ ಲೆಕ್ಕಲೆ ಹಿಂದುತ್ವವಾದ ಕಡೆ ಅಂದರೆ BJP ಅಂದರೆ ಹಿಂದುತ್ವ. ಹೀಗಾಗಿ ನಿಮಗೆ ಮೈನಸ್ ಯಾಕಾಗಬಾರ್ದು? ಮೈನಸ್ ನಾನು ನಿಮ್ಗೆ ಹೇಳ್ತೇನೆ ರೀ, ನಮ್ಮ ಮರಾಠ ಸಮಾಜ ಒಂದು ನಾವು ತಲೆ ಕೊಟ್ಟಿದ್ದೇವೆ. ಏನು ತಲೆ ಕೊಟ್ವಿ? ನಮ್ಮ ಶಿವಾಜಿ ಮಹಾರಾಜ ಆಗಲಿ, ಸಂಭಾಜಿ ಮಹಾರಾಜ ಆಗಲಿ, ಈ ಹಿಂದುತ್ವದಾರ ತೆಳಗ್ತಾ ಇದ್ದಾರೆ ನಮಗೆ. ಮತ್ತು ಹಿಂದುತ್ವದವರು ಹಿಡಿಸಿಕೊಟ್ಟಿದ್ದಾರೆ. ಅದನ್ನ ಅವ್ರಿಗೆ ತಲೆ ಕೊಟ್ಟು ಅದು ಅವ್ರ ಮ್ಯಾಗ ನಾವು ವಿಶ್ವಾಸ ಇಡೋದಿಲ್ಲ. ಇವು ಖರೆ ಮಾತಾಡೋ ಮಂದಿ ಇಲ್ಲ. ಈ RS ದವ್ರು ಇರಲಿ, BJP ಅವ್ರು ಇವ್ರು ಖರೆ ಮಾತಾಡೋ ಮಂದಿ ಇಲ್ಲ. ಅದರಿಂದ ನಮ್ಮಲ್ಲೇ ಮರಾಠ ಸಮಾಜ 60% ನಮ್ಮದೈತಿ, 40% ಅವ್ರದೈತಿ. ಮತ್ತು ಬಾಕಿ ಇತರ ಸಮಾಜ ಎಲ್ಲ ನಮ್ಮ 80% ಮದ್ದನ್ನು ನಮ್ಮದ. ಮತ್ತು ನಮ್ಮ ಹರಿಜನ ಕೇರಿ, ಮುಸ್ಲಿಮ ಅವು ಎಲ್ಲ ನಮ್ಮಲ್ಲಿ 100%. ಮರಾಠ ಮತಗಳು ಯಾವ ಕಡೆ ಹೋಗ್ತಾವೆ ಹೇಳ್ರಿ? ಮರಾಠ ಮತ 60% ನಮ್ಮ ಕಡೆ ಹೊಳ್ತಾವೆ, ಕಾಂಗ್ರೆಸ್ ಕಡೆ. ಮರಾಠ ಮತಗಳು ಏತೈತ್ರಿ. ಜನ ಎರಡನೇ ಸಲನು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಯಾಕೆ ಮತ ಕೊಡಬೇಕು? ಎರಡನೇ ಸಲ ಒಂದು ಅವಕಾಶ ಕೊಟ್ಟು ನೋಡ್ಬೇಕಂತ ಅವ್ರು ಅಂತಾರೆ. ಜೊಲ್ಲೆಯವ್ರು ಅಂತಾರೆ, ಒಂದು ಅವಕಾಶ ಕೊಡ್ರಿ ನನಗೆ, ನಾವೊಂದು ವಿಶೇಷ ಕೆಲಸ ಮಾಡ್ತಾನೆ. ಅವ್ರು ನೀರಾವರಿ ಯೋಜನೆ ಮಾಡಿಲ್ಲ, ನಾನು ನೀರಾವರಿ ಯೋಜನೆ ಮಾಡ್ದೆ ಅಂತಾರೆ. ನಾ ಹೇಳ್ತೇನೆ ಅವ್ರು ದಂಡೆ ಕೆಲಸ ಇಲ್ಲ, ಬರೀ ಮಾತಿದವ್ರು ಮತ್ತು ಸುಳ್ಳು ಮಾತಾಡೋದೈತಿ. ನಮ್ಮ ಪ್ರಕಾಶನಂದಲ್ಲಿ ಕೆಲಸ ಇದಾವ್ರಿ, ನೀರಾವರಿ ಯೋಜನೆ ಮಾಡಿಲ್ಲತ್ತಾರೆ ಅವರು. ನಮ್ಮ ಇದ್ರಾಗ ನೋಡ್ರಿ ನೀರಾವರಿ ಯೋಜನೆ ಅಂದ್ರೆ ನಮ್ಮಲ್ಲೇನು ಕಮ್ಮಿ 25, 30, 40 ಪೈಪ್ಲೈನಿಗೆ ಆಗಿದಾವ್ರಿ. ಗಂಗಾ ಕಲ್ಯಾಣ ಇಂಗ್ಳಿಗೆ ಆಗಿದಾವ್ರಿ, ಯಡೂರ್ಗೆ ಆಗಿದಾವ್ರಿ. ಸಕ್ಸಸ್ ಆಗಿಲ್ಲ ಅಂತಾರೆ. ಸಕ್ಸಸ್ ಆಗಿಲ್ಲ ಅಂತಾರೆ. ಅವ್ರು ಪ್ರೂಫ್ ಮಾಡಿ ಕೊಡ್ಬೇಕ್ರಿ. ಅವರ ಸುಳ್ಳು ಮಾತಾಡೋದಿಲ್ಲ, ಅವೆಲ್ಲ ಸುಳ್ಳು ಮಾತಾಡೋದು. BJP ಅವ್ರು ಸುಳ್ಳು ಶಿವ ದುಸರ ಮಾಡಿ ಅವ್ರಿಗೆ ಮತ ಬೇಡಕ್ಕೆ ಬಂದ್ರೆ ಅವ್ರಿಗೆ ಮೂಗಿಲ್ಲ. ಯಾಕಿಲ್ಲ?
ಒಂದು ಹಳ್ಳ ತಂದು ನಮ್ಮ ಮಂಜೂರವ್ರಾಗ ತಂದು ಒಗ್ದಿಲ್ಲ ಅವ್ರು. ಒಂದು ಬುಟ್ಟಿ ಖಡ್ಕ ತಂದು ನಮ್ಮ ಮಂಜೂರವ್ರಾಗ ಅವರು ಒಗ್ದಿಲ್ಲ. ಅಧಿಕಾರ ಇಲ್ಲ ನಿಮ್ದು ಅಧಿಕಾರ ನಮ್ದು ಇರ್ರಿ ಅಧಿಕಾರಿ ಇಲ್ಲ. ಅಧಿಕಾರಿ ಇರೋಕ್ಕಿಂತ ಮೊದಲು ಭೀ ಪ್ರಕಾಶನ ನಮ್ದು ಕೆಲಸ ಮಾಡ್ತಿರಲ್ಲ. ಇವ ಹಾದ ಸಲ MLA ನಿತ್ತಾವ ಇನ್ನಾತಕ ಮಂಜೂರವ್ರಿಗೆ ಕಾಲು ಹಚ್ಚಿಲ್ಲ. ಈಗ ಮತ್ತೆ ಬೇಡಕ ಕಾಲು ಹಚ್ಚಕದ. ಅವರು ಸಹಕಾರಿ ಸಂಸ್ಥಾ ಶಿಕ್ಷಣ ಸಂಸ್ಥಾದ ಪರಿಣಾಮ ಆಗಬಹುದು. ಪರಿಣಾಮ ಹೆಂಗೆ ಆಗ್ತೈತಿ ಹೇಳ್ತೇನಿಲ್ಲ. ಶಿಕ್ಷಣ ಸಂಸ್ಥಾ ಸಹಕಾರಿ ಸಂಸ್ಥಾ ಅವ್ರು ಇದಾನಿಲ್ರಿ. ಪ್ರಕಾಶನ ನಮ್ಮ ಸಹಕಾರಿ ಸಂಸ್ಥಾ ಶಿಕ್ಷಣ ಸಂಸ್ಥಾ ಹೋಗಿಲ್ಲ. ಇವ್ರು ಆ ಕಡೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಯಾಕೆ ಮಂದಿ ಕಡೆ ನಾವು ಇತ್ತಿನೋದು ಡೊನೇಷನ್ ಅವರ ಸ್ವತಃ ಅವರು ಬೇಕಾದ್ರೆ ಗೋರ್ಮೆಂಟ್ ಶಾಲೆಗಳು ತೆಗೆದಾರ ಅವರು. ಮತ್ತು ನಮ್ಮ ಗೋರ್ಮೆಂಟ್ ವತಿಯಿಂದ ನಮ್ಮ ಶಾಲೆಗಳಿಗೆ ಏನು ಅವ್ರು ಮಾಡಿದಾರೆ ನೋಡ್ರಿ. ಎಷ್ಟು ರೂಮ್ ಬೇಕು, ಯಾನ್ ಬೇಕು, ಎಷ್ಟು ಖರ್ಚು ಬೇಕು, ಯಾನ್ ಬೇಕು ಅವರೆಲ್ಲ ಮಾಡಿದ್ದಾರೆ. ಶಿವಟ್ಟು ಬೆಳಗಾವ್ಗೆ ಒಂದು ಇದು ತೆಗ್ದಿಲ್ರಿ ಅವ್ರ ಮೆಡಿಕಲ್ ಕಾಲೇಜ ಗೌರ್ಮೆಂಟ್ ತೆಗ್ದಾರ. ಅವರು ಪ್ರೈವೇಟ್ ಯಾವ್ದು ಮಾಡಿಲ್ಲ. ಅವ್ರಿಗೇನು ಪ್ರೈವೇಟ್ ಮಾಡ್ಕೊಳಕ್ಕೆ ಬರ್ಲಾಗ್ತಿದ್ರಿ. ಅವರು ಎಲ್ಲ ಮಂದಿ ಸಲುವಾಗಿ ಮಾಡಕದಾರ. ಮತ್ತು ಈ ಮಂದಿ ಎಲ್ಲ ಸುಳ್ಳು ಹೇಳೋದು ಅವ ಹಂಗೆ ಮಾಡಿದ. ಈಗ ನಿಮಗೆ ಒಂದು ನಮ್ಮ ಊರಾಗಿನ ಲೀಡರ್ ಮನುಷ್ಯ ಅನ್ನ ಯಾದವ್ ನಿಮಗಂತ ಆ ರಸ್ತೆ ಗರ್ಜಿಲ್ಲಾಗಿತ್ತು. ಯಾಕೆ ಗರ್ಜಿಲ್ಲಾಗಿತ್ತು? ಈ ರಾತ್ರಿ ಹೊತ್ತು ಮಂದಿ ಅಲ್ಲಿಂದ ಈಗ ಬಸ್ ಚಾಲು ಇರ್ತಾವೆ, ಅಲ್ಲಿಂದ ರಾತ್ರಿ ಊರಾಗ ಬರ್ಬೇಕು. ಅದಲ್ದ ಮುಂದೆ ನಾವು ರಸ್ತೆ ಯಾಕೆ ಮಾಡಿದ್ವಿ ಇವ್ರಿಗೆ ಗೊತ್ತಿಲ್ಲ. ಯಾಕೆ ಮಾಡಿದ್ವಿ ಅನ್ನೋದು ಯಾಕೆ ಗೊತ್ತಿಲ್ಲ ರೀ. ಅದು ಹೇಳ್ತೀವ್ರಲ್ಲ ಯಾಕೆ ಮಾಡಿದ್ವಿ ಅಂದ್ರೆ ಈಗ ರಸ್ತೆಗೆ ಸ್ಟಾರ್ಟ್ ಮಾಡಿ ಚಾಲು ಐತ್ರಿ. ಮುಂದೆ ನಮ್ದು ಹಳಿ ಬ್ರಿಡ್ಜ್ ಬಾದಾಗಿತ್ತು. ಅದಕ್ಕೆ 70 ಲಕ್ಷ ರೂಪಾಯಿ ಮಾಡಿ ಅದನ್ನ ಬ್ರಿಡ್ಜ್ ರಿಪೇರಿ ಮಾಡೋರು. ಆ ರಿಪೇರಿ ಮಾಡಿ ಅಲ್ಲಿಂದ ರಸ್ತೆ ಮತ್ತು ಅಂಕ್ಲಿ ಹೋಗೋದು. ಅದು ಅವಶ್ಯಕತೆ ಐತಿ. ಅವಶ್ಯಕತೆ ಭರ್ಪೂರ ಹೇಳ್ತೇನೆ ರೀ. ಸೌಂದತ್ತಿ, ದಿಗ್ಗವಾಡಿ, ಜಲಾಲ್ಪುರ್, ರಾಯಬಾಗ್ ಈ ಮತ್ತು ಇದು ಅದರ ನಸ್ಲಾಪುರ್ ಈ ಊರಿಗೆ ಹೋಗ್ಲಾಕ ನಾವು ಹಿಂಗೆ ಹೋಗೋಪಲ್ದ ನಮ್ಗೆ ನಡುವಿಂದ ಹೋಗ್ಲಾಕಿದ ರಸ್ತೆ ಫಕ್ತ ಅವಶ್ಯಕತೆ ಮಹಾಪೂರ್ ಬತ್ತ ಅಂದ್ರೆ ಅಷ್ಟ ಇದು ಬಂದಿರ್ತಿದ್ರು. ಅದು ಮತ್ತು ಇದು ನೀರು ನಿಲ್ಲಿಸಿನ ಅಂದ್ರಲ್ರಿ ಅದು ಚಾಲು ಉಳಿತೈತಿ. ಈ ಮಂದಿಗೆಲ್ಲ ಸೌಕರ್ಯ ಆಗ್ತೈತಿ ರೀ ಹೋಗಾಕೆ ಬರಾಕೆ. ಅಂದ್ರೆ ನಮಗೆ ಸಹಿತ ಮಾಂಕ್ಲಿ ಹೋಗಬೇಕಾದ್ರೆ 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗ್ತೈತಿ. ನಾವಿಲ್ಲಿ ನಡುವಿಂದ ಅಂದ್ರೆ ನಮ್ಗೆ 3 ಕಿಲೋಮೀಟ್ರ್ ಮತ್ತು ಅದು ಕಡಿಮೆ ಆಗ್ತಿದೆ. ಇಷ್ಟು ಮಂದಿಗೆ ಸುವಿಸ್ಕಾರ ಐತಿ. ಅದು ಇವಂಗ ಇವು ಈ ರಸ್ತೆ ಗರ್ಜಿಲ್ಲ ಅಂತ ಹೇಳಿಲ್ಲ ಅವರು. ನೀವು ಯಾತ್ರ ಸಲ ರಸ್ತೆ ಯೋಜನೆ ನೀವು ಹಂಗೆ ಹೇಳ್ಬೇಡ್ರಿ. ನೀವು ರಾಜಕೀಯ ಆರೋಪ ಮಾಡಬೇಡ್ರಿ. ಅವರು ನಿಮ್ಮೂರವ್ರ ಮೋದಿ ಮತ್ತೆ ಅವ್ರು ಹೆಂಗೆ ಆರೋಪ ಮಾಡ್ರು? ನಾವ್ ಬೇಕಲ್ಲ ಮೋದಿ ಬಂದಾಗಿಂದ ನಮ್ದು ಊರು ಸ್ವಚ್ಛ ಐತದ. ಇದಕ್ಕಿಂತ ಮೊದಲ ಮೂಗಿ ಹಿಡ್ಕೊಂಡು ಹೋಗ್ತಿರತ್ತ ಇವ್ರ. ಅಂದ್ರೆ ಊರೆಲ್ಲ ಇವ್ರಾಗ ಹಾನ್ ಮಾಡ್ತಿರು. ನಾವೇನು ಅನ್ಕೋದೇವ್ರಿ ಕಮ್ಮಿ ಈಗ 15 ವರ್ಷ ನಾ ಭೀ ಮೆಂಬರ್ ಇದ್ದೀನಿ ಪಂಚಾಯತ್ ಮೆಂಬರ್. ಆಳದಾಗ ನಾವು 3,500 ಮನೆಗಳು ಕಟ್ಟಿದ್ದೆವು. ಊರಾಗ 3,500 ಮನೆ ಕಟ್ಟಿದ್ದೆವು. ಇವ್ರು ಯೋಜನೆ ಬರ್ತದೆ. ಮತ್ತು ಇವು ಯಾರು ಯೋಜನೆ ಯಾರು ಇದಾವು ನಮ್ಮ ಕಾಂಗ್ರೆಸ್ದವ್ರು ಯೋಜನೆಗೆ ಭಾರಿ ಹೆಸರು ಚೇಂಜ್ ಮಾಡೋದ ಯೋಜನೆ ಇವ್ರದೈತಿ. ಹೆಸರು ಚೇಂಜ್ ಮಾಡೋದ ಯೋಜನೆ ಇವ್ರದೈತಿ. ಇದು ಇಷ್ಟ ಮಾಡಿದಾರೆ ಇವ್ರು. ನಮ್ಮ ಕಾಂಗ್ರೆಸ್ ಯಾವ ವೇಳೆಗೆ ನಮ್ದು ದೇಶದಾಗ ತಯಾರಾಗಿ ನೋಡ್ರಿ ಅವಾಗಿಂದ ಭಾರತ ದೇಶದಾಗ ಏನು ಸುಧಾರಣೆ ಐತ್ರಿ. ಒಂದು ಇದ್ರಾಗಿಂದ ನಾವು ಕಸ್ಕೊಂಡು ನಾವು ದೇಶ ನಡೆಸಿದೆವು. ಗರೀಬ್ ಮನೆ ತಂದಂಗೆ ಅದು ತಂದು ಈ ಸ್ಟೇಜ್ಗೆ ಇಟ್ಟಿದ್ದೇವೆ. ಆ ಸ್ಟೇಜಿನ ತಾಟ್ ಫುಲ್ ತಯಾರಾಗೋಣ. ಈಗ ಊಟ ಮಾಡಿದ್ವಾಗ ಏನು ನನ್ನ ಮೇಕ್ ಇನ್ ಇಂಡಿಯಾ ಅಚ್ಚೆ ದಿನ ಹೆಂಗೆ ಇವ್ರು ಸ್ವತಃ ಮಜಾ ಮಾಡಕದಾರ. ಯಾರ ಮ್ಯಾಗ? ನಮ್ಮ ತಾಟ ಮ್ಯಾಗ. ಇವ್ರ ತಾಟ ಅಲ್ರಿ ಅದು. ಇವ್ರ ಹತ್ರ 5 ವರ್ಷದಾಗ 5 ವರ್ಷದಾಗ ಏನು ಮಾಡ್ರಿ ಅವ್ರು ಕೆಲಸ ಹೇಳ್ಬೇಕ್ರಿ. ಲಿಸ್ಟ್ ಮಾಡಿ 5 ವರ್ಷ ನಾವು ಇಷ್ಟು ಕೆಲಸ ನಿಮ್ಮ ಕಡೆ ಲಿಸ್ಟ್ ಐತಿ. ಬಿಡುಗಡೆ ಮಾಡೋ ತಯಾರಿದ್ರಿ. ಬಿಡುಗಡೆ ಮಾಡೋದು ಎಲ್ಲ ತಯಾರಿದ್ರು. ನಾನು ನಮ್ಮ ಮಾಡ್ತೀವಿ ಕೆಲಸ ಇದಾವು ಪೂರಾ. ಮತ್ತೊಂದು ಹೇಳ್ತೇನೆ ನಿಮಗೆ. ಅವೇನಂದ ಆ ಭವನ ಈ ಭವನ ಎಲ್ಲ ಅರ್ಧೂಟ ಆಗಿದಾವೆ. ಏನಿಲ್ಲ ಇಷ್ಟು ಧೂಳು ಬಿದ್ದೈತಿ. ಆ ಧೂಳ ನೀರು ಹುಡ್ಗಕ್ಕೆ ಹೋಗೋದ್ರಿ. ಬರ್ರಿ ನಾವು ಧೂಳು ಆಗೈತಿ ಬೇಕಾದ್ರೆ ಕೆಲಸ ಚಾಲು ಇದಾವೆ. ಅದು ಕೆಲಸ ಚಾಲು ಇರೋಣ ಧೂಳು ಇರೋದ್ರಿ ಐತ್ರಿ. ಇವ್ರು ಒಂದ್ರೆ ಮಾಡಿದ್ರೇನ್ರಿ ನಮ್ಮ ಸಮಾಜ ದೊಡ್ಡದಿ. ಮರಾಠ ಸಮಾಜ ಅಂಬ್ರಿ ಮರಾಠ ಸಮಾಜ ದೊಡ್ಡದೈತಿ. ನಿಂಗಾಯತಿ ಇರಲಿ, ಜೈನ್ ಇರಲಿ, ಹರಿಜನ ಇರಲಿ, ಮುಸ್ಲಿಂ ಎಲ್ಲರಿಗೆ ಮುಟ್ಟಿದ ಸಮುದಾಯ ಎಲ್ಲರಿಗೆ ಸಮುದಾಯ ಪೂರ್ಣ ಮಾಡಿದವ್ರು ನಾವು. ಅದು ಪ್ಲಸ್ ಆಗ್ತೈತಿ ನಿಮ್ಗೆ. ಅದು ಪ್ಲಸ್ ಆಗೋದ್ರಲ್ಲ. ಇಲ್ಲ ಇಲೆಕ್ಷನ್ ಬೇರೆ ಸಮುದಾಯ ಒಂದು ಜನ ಮತ ಋಣ ತೀರಿಸ್ತಾರ. ಸಮಾಜ ಎಲ್ಲ ತೀರಿಸ್ತಾರಲ್ಲ. ವಿಶ್ವಾಸ ಐತಿ. ವಿಶ್ವಾಸ ನಮ್ಗೆ 100% ವಿಶ್ವಾಸ ಐತ್ರಿ. 100% ವಿಶ್ವಾಸ ಐತ್ರಿ. ಮತ್ತು ನಿಮ್ಗೊಂದು ಹೇಳ್ತೇನೆ ಇದೆಲ್ಲ ನಾವು ಮಾಡಿದಕ್ಕೆ ಇವ್ರಿಗೆ ಸ್ವತಃ ನಮ್ಮ ಸಮಾಜದ ಮನುಷ್ಯ ನಮ್ಮ ಸಮಾಜದ ಜಾಗ ನಾವು ಬಿಡಿದ್ವಿ ರೀ. ಇಲ್ಲ ಸಾಲಿತ್ತು ನಮ್ದು ಹಳೇದು. ಆ ಹಳೆ ಅಂದ್ರೆ ಹೊಸ ಸಾಲಿ ಕಡೆ ನಾವು ಕಟ್ಟಿದ್ವಿ. ಆ ಹಳೆದಾಗ ಇವ್ರ ಜಾಗ ನಮಗೆ ಕೊಡಲಿಲ್ಲ. ಮುಂದೆ ಸಾಲಿಗಳೆಲ್ಲ ಮುರ್ಕೊಂಡು ಬಿದ್ದು ರೀ. ಮತ್ತು ಅವೆಲ್ಲ ಅಡ್ಡೆ ಅದು ರೀ. ಅಲ್ಲ ಕಿಟಕಿಗಳು ಮುರಿದ ಇದು ಯಾತ್ರ ಅಡ್ಡೆ ಅದು ಬಾಯಲ್ಲಿ ನಾವು ಅನ್ನೋದಿಲ್ಲ ಅಂತ ಅಡ್ಡೆ ಸಾಲಿ ಅದು. ಈಗ ಅದಕ್ಕೆ ಅದು ಬಾಡಿಗೆಲಿ ಈಗ ಕೊಟ್ಟಿದ್ದಾರೆ. ಬಹುಶಃ ನೀವೆಲ್ಲ ಇಟ್ಟೆಲ್ಲ ತೆಗೆದು ಮಾತಾಡಿದ್ರೆ ರಾಜಕೀಯ ಆರೋಪ ಕಾಣಿಸಲ್ಲ. ರಾಜಕೀಯ ಆರೋಪ ಕಾಣಿಸಂಗಲ್ಲ. ಯಾಕೋ ನೀವು ಸಿಟ್ಲೆ ಮಾತಾಡಿದ್ರಿ. ರಾಜಕೀಯ ಆರೋಪ ಐತಿ. ಅವ್ರು ಹಂಗಿಂದ ಮಾತಾಡಿದಾರೆ. ಸಮಾಜ ಮ್ಯಾಗ ಯಾಕೋ ಸಿಟ್ಟು ಬಂದಂಗೆ ಕಾಣ್ತೈತಿ. ಸಮಾಜ ಮ್ಯಾಗ ಭೀ ಅಪವಾದ ಮಾಡಿದಾರೆ ಅವ್ರು.
ನಮ್ಮ ಮರಾಠ ಸಮಾಜವಿ ಏನಲ್ಲ ಆರೋಪ ಇಷ್ಟು ಸಮಾಜದಾಗ ಇಷ್ಟು ಧೂಳು ಬಿದ್ದಿ ಧೂಳು ಬಿದ್ದೈತಿ ಇಷ್ಟ ಅಂದ್ರೆ ಅದಲ್ಲ ಮತ್ತೆ ಅದನ್ನ ನೀವು ಹುಡುಗಬೇಕಲ್ಲ ಸ್ವಚ್ಛ ಇಡ್ಬೇಕಲ್ಲ ಸ್ವಚ್ಛ ಕೆಲಸ ಚಾಲು ಇರ್ತದಾಗ ಉಸಿನ ಧೂಳು ಬರಂಗಿಲ್ಲ ಕೆಲಸ ಈಗ ನಿಮ್ಮ ಪ್ರೂಫ್ ಕೊಡ್ತೀನಿ ನೋಡ್ರಿ ಕೆಲಸ ಚಾಲು ಐತೇನಲ್ಲ ಕೆಲಸ ಚಾಲು ಐತ್ರಿ ಇಲ್ಲಿ ಈಗ ಅಲ್ಲಿ ಕೆಲಸ ಅಲ್ಲಿ ನಾವು ಯೋಗ ಇಟ್ಟಿದ್ರು ಯೋಗ ಯಶಸ್ವಿ ನಿಮಗೆ ಗೊತ್ತಿದ್ರಲ್ಲ ಅಂತ ಕೆಲಸ ಕಮ್ಮಿ 5-6 ತಿಂಗಳಲ್ಲಿ ಯೋಗ ಒಟ್ಟಾರೆ ಸಕ್ಸಸ್ ಅಂತ ಹೇಳಿ ಒಟ್ಟಾರೆ ಸಕ್ಸಸ್ ಎಷ್ಟು ಸಕ್ಸಸ್ ಅಂದ್ರೆ ಇಷ್ಟು ನಮ್ದು ಇರ್ತ ಬಗ್ಗೆ ಇವ್ರ ಹತ್ರ ಅಡ್ಡೆ ಆತಾರ ಇಲ್ಲ ಹೊಲಸಿದ್ರೆ ಅನ್ನೋ ಅಂದ್ರೆ ನಿಮ್ಗೆ ಗೊತ್ತಿದ್ರಿ ನಾವು ಬಾಯಲ್ಲಿ ಹೇಳಲ್ಲ ಸ್ವಚ್ಛತಾ ನಾವು ಮಾತಾಡಿದ ಟಿವಿ ನೋಡ್ರಿ ಆ ಶಬ್ದ ಏನ್ ಇಟ್ಟಿದಾವ ನಿಮ್ಗೆ ಸಿಟ್ಟು ಬಂದಿತ್ತು. ಹಂಗೆ ಹೊಡೆದ್ರಿ ಸಿಟ್ಟು ಅಲ್ಲ ಸಿಟ್ಟು ಬರಬೇಕು ಸತ್ಯ ಮಾತಾಡಿರ್ಬೇಕು ಸಮಾಜ ಮ್ಯಾಗ ಅತ್ಯಾಚಾರ ಮಾಡ್ದಂಗ ಐತಿರಲ್ಲ ಸಮಾಜ ಮ್ಯಾಗ ಏನು ಅತ್ಯಾಚಾರ ಇಲ್ಲ ಅವರು ಸಮಾಜದವ್ರ ಇನ್ನೂ ಬಿ ನಿಮ್ಮ ಸಮಾಜ ಬಿಜೆಪಿ ಕಡೆ ಸ್ವಲ್ಪ ಐತಿ ಇಲ್ಲ ನಮ್ಮ ಊರಾಗ ನನಕ ಇಲ್ಲ ಮಾಂಜ್ರಿ ಕ್ಷೇತ್ರದಾಗ ಇಲ್ಲ ನಮ್ಮಲ್ಲಿ ಇಲ್ಲ ಇನ್ನು ಬಿಡೋಣ ಈ ಕಡೆ ಇನ್ನು ನಿಮ್ಮದು ಹಳಿರ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ರಿ ಇಲ್ಲಿಗೆ ಫುಲ್ ಪಾಯಿಂಟ್ ಇನ್ನು ಹೊಳಸಾಲ್ದಾಗ ಇನ್ನು ಇದು ಬಿಡ್ರಿ ಯಾರು ಜರ ಶಾಂತ ಆಗ್ರಿ ಹೊಳಸಾಲ್ದಾಗ ಏನಾಗಬೇಕೈತಿ ಯಾಕಂದ್ರೆ ಸಮಸ್ಯೆ ಇರ್ತಾವೆ ವರ್ಷ ಸಮಸ್ಯೆ ಆಗ್ತಾವೆ ಹೊಳಸಾಲ ಸಮಸ್ಯೆ ಹೊಳಸಾಲ ಸಮಸ್ಯೆ ನಮ್ಮಲ್ಲಿ ಏನೂ ಇಲ್ಲ ನಿಮ್ಗೊಂದು ಹೇಳ್ತೇನೆ ನಮಗೆ ಎಷ್ಟು ಪೈಪ್ಲೈನ್ ಮನೆಗೆ ಒಂದೊಂದು ಪೈಪ್ಲೈನ್ ಇದ್ರೆ ಭೀ ಮತ್ತು ಎಕ್ಸ್ಟ್ರಾ ಅವ್ರಿಗೆ ನೀರು ಫುಲ್ ಇರ್ತಿದ್ರು ಆದಾಗ 10 ಮೋಟ್ರ್ ಮ್ಯಾಗ 20 ಎಕರೆ ನೆಲ ಸಾಕ್ತಿತ್ತು ಈಗ ಮಳೆ ಮತ್ತು ಕರೆಂಟ್ ಕಡಿಮೆ ಇರ್ತಬೇಕು ಒಂದು 10-15 ವರ್ಷನಾಗ ಕಡಿಮೆ ಐತೆ ಅನ್ನೋ ಮತ್ತೊಂದು ಎಕ್ಸ್ಟ್ರಾ ಲೈನ್ ಮಾಡಿ ಕೊಟ್ಟಿದ್ದೀವಿ ಎಲ್ಲ ರೈತರಿಗೆ ಒಂದು 20-30-40 ಮಂದಿ ರೈತರನ್ನು ಕೊಡಿಸಿ ಲೈನ್ ಎಕ್ಸ್ಟ್ರಾ ಮಾಡಿ ಅವರು ಇದಕ್ಕೆ ಇದಾಗಬಾರ್ದು ಏನ್ರಿ ಬೆಳೆ ನುಸ್ಕಾನ್ ಆಗಬಾರ್ದು ಅಂತೇಳಿ ನಮ್ಮ ಕಬ್ಬುಗಳು ರೀ ಕಮ್ಮಿ ನಮ್ಮ ಹೊಲ್ದಾಗ ನಾವು ಕಬ್ಬು ತರಬೇಕಾದ್ರೆ ಫೆಬ್ರವರಿಯಾಗ ನಮ್ಗೆ ಕಬ್ಬು ಚಾಲು ಹೋಗ್ತೈತಿ ಈ ಪ್ರಕಾಶನ ಬಂದಾಗಿಂದ ಒಂದು ಹೊಲ್ದಾಗ ಹೋಗಿ ಮಳೆಗಾಲದಾಗ ಭೀ ಮೋಟರ್ ಸೈಕಲ್ ಮೇಲೆ ಹೋಗ್ತೀವಿ ಮೋಟರ್ ಸೈಕಲ್ ಮೇಲೆ ಕಾಲ ಹೊಲ್ದಾಗ ಇರ್ತೀವಿ ನಾವು ಇದು ಕಾರಣ ರಸ್ತೆ ಮಾಡಿದ್ರಿ ರಸ್ತೆಗಳು ಪೂರ್ಣ ಎಲ್ಲ ಕಂಪ್ಲೀಟ್ ಎಲ್ಲ ಯಾವ್ದು ಭೀ ರೋಡ್ ನೀವು ಎಲ್ಲ ನೀವು ಇನ್ಕ್ವೈರ್ ಮಾಡೋದ್ರೆ ಇನ್ಕ್ವೈರ್ ಮಾಡ್ರಿ ನಾವೆಲ್ಲ ಪ್ರೂಫ್ ನಿಮಗೆ ಕೊಡ್ತೇವೆ ಯಾವುದೇ ರಸ್ತೆ ಉಳಿದೈತೆ ಯಾರು ಭೀ ಹೇಳ್ಬೋದು ಒಟ್ಟಾರೆ ಸಾಕಷ್ಟು ಕೆಲಸ ಆಗಿದಾವೆ ಇವೆಲ್ಲ ಪ್ಲಸ್ ಆಗ್ತಾವ ಗ್ಯಾರಂಟಿ ಏನು ಹೇಳ್ತೀರಿ ನಮ್ಗೆ ಪ್ಲಸ್ ಆಗ್ತಾವ ಹೇಳಿ ಗ್ಯಾರಂಟಿ ನಾವು ಯಾಕೆ 8% ಓಟ್ ಬೀಳ್ಬೋದು ನಿಮಗೆ ನಮಗೆ ಕಮ್ಮಿ 65% 70% ತನಕ ನಾವು ಓಟ್ ಬೀಳ್ತಾವ್ರಿ ಮತ್ತು ಇದೊಂದು ಹೇಳ್ತೇವೆ ನಮ್ಮ ಮತದಾರ ಸಂಘದಾಗ ನಾವು ಇಡೀ ಮತದಾರ ಸಂಘದ ಭೀ ನಿಮಗೆ ಇದು ಕೊಡ್ತೇವೆ ರೀ ಅಂದಾಜು ನಿಮಗೊಂದು 35,000 ಲೀಡ್ ನಮ್ಮ ಸದಲ್ಗ ಚಿಕ್ಕುಡ ಮತದಾರರ ಸಂಘದಾಗ ಲೀಡ್ ಆಗ್ತೈತಿ ಇನ್ನು ಪಾಂಡುರಂಗ ಮಾಣಿಯವರು ಏನು ಒಂದು ಸ್ವಲ್ಪ 18 ತಿಂಗಳಿದ್ರಲ್ಲ 18 ತಿಂಗಳು ನೀವು ಅಧಿಕಾರದಾಗಿದ್ದೀರಿ ನೀವು ಮಾಡಿದಂಥ ಕೆಲಸ ಈಗ ಇವ್ರು ಮಾಡಿರ್ಬೇಕು ಯಾರು ಪವಾರ್ ಇವೆಲ್ಲ ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ಬೋದು ಈ ZP ಈ ಇಲೆಕ್ಷನ್ದಾಗ ಪ್ಲಸ್ ಆಗ್ಬೋದು ಈ ಎಲೆಕ್ಷನ್ ಆಗೋದಿಲ್ಲ ಅದು ನಾವು ಹೇಳ್ತೇವೆ ನೋಡ್ರಿ ಅದು ಪ್ರಕಾಶನ ಆಶೀರ್ವಾದ ನೀವು ಮಾಡಿಲ್ಲ ಪ್ರಯತ್ನ ನಾವು ಮಾಡಿದ್ವಿ ಅದು ಪ್ರಕಾಶನದ ಆಶೀರ್ವಾದ ನಮ್ಗೆ ZPಗೆ ಒಬ್ಬೊಬ್ಬ ನಿಂಗೆ ಟಿಕೆಟ್ ಕೊಟ್ಟಿವು ಅಂದ್ರೆ ಅದ್ರ ನಾವು ಕೆಲಸ ಮಾಡ್ಬೇಕಿರಲ್ಲ ನಾವು ಈ ಸಣ್ಣ ರೋಡ್ಗಳು ತೊಗೊಂಡಿವು ಯಾವುದು ಸಮಗಾರವನಾಗ ಒಂದು ಕರಿವನ್ ಗುಡಿ ತೊಗೊಂಡಿವಿ ಅಂದ್ರೆ ಒಂದು ವರ್ಷದಾಗ ನಂದು ಎಷ್ಟು ಐತೆ ನೋಡ್ರಿ ಒಂದು 2-3-4 ಸಲ ನಮ್ದು ಇದೈತೆ ನೋಡ್ರಿ ಆ ಇದ್ರಾಗ ನಾವೀಗ ಕೆಲಸ ಇನ್ನು ಹೊಳಿಗೆ ನೀರಿಲ್ಲ ಈಗಿಲ್ಲ ಆಮೇಲೆ ಕೃಷ್ಣಾ ನದಿಗೆ ನೀರಿಲ್ಲದ ಕಬ್ಬು ಬೆಳೆ ಮೇಲೆ ಪರಿಣಾಮ ಆಗೈತಿ ಇಟ್ಟಂಗಿ ಉದ್ಯೋಗನೂ ಕಮ್ಮಿ ಆಗೈತಿ ಇಟ್ಟಂಗಿ ಉದ್ಯೋಗ ಕಡಿಮೆ ಆಗಿಲ್ಲ ಇಟ್ಟಂಗಿ ಉದ್ಯಮ ಪ್ರಭಾವ ಆಗಿಲ್ಲ ಪರಿಣಾಮ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಅವ್ರವ್ರು ಬೋರ್ ಹೊಡೆದ ಕಬ್ಬಿನ ಮೇಲೆ ಸಮಸ್ಯೆ ಯಾರಿಗೆ ಬೇಕಾ ಯಾರು ಇವರು ಇನ್ನ ಸಣ್ಣ ರೈತರು ಇಲ್ಲ ದೂರ ಪೈಪ್ಲೈನ್ ಮಾಡಿದವ್ರಿಗೆ ನೀರು ಹೋಗಲ್ಲ ಮಾಡಿದವ್ರಿಗೆ ಒಂದೊಂದು ಬೋರ್ ಹೊಡೆದಾರ್ರಿ ಆ ಬೋರ್ಲೆ ನೀರು ಉಣ್ಸಾಕದಾರು ಎಲ್ಲಿ ನೀರು ಉಣ್ಸಾಕ 10 ಕಿಲೋಮೀಟರ್ ಓದ್ತಾರೆ ಕೆರೆಗೆ ಓದ್ತಾರೆ ನೀರು ಅವ್ ನೋಡ್ರಿ ಮಳೆಗಾಲದ ಸಲುವಾಗಿ ಐತಿರ ಅದು ಕೆರೆ ತುಂಬೋದು ಅಷ್ಟ ಅವ್ರದ್ದು ಇದು ಅವ್ರಿಗೇನು ಕಾಯಮ ಬ್ಯಾಸ್ಗಿ ನೀರು ಅದಲ್ಲ ಕೆಲವೊಂದು ಸ್ವಂತ ಪೈಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ ಪೈಪ್ಲೈನ್ ಮಾಡೋದನ್ರಿ ಸ್ವಂತ ಪಂಪ್ ಹೊಳಗೆ ನೀರು ಜಗ್ಗಲ್ಲ ಈಗ ಹೊಳ್ಯಾಗ ನೀರು ಒಟ್ಟಾರೆ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ನೀರು ಬಿಡೋ ವ್ಯವಸ್ಥೆ ಮಾಡ್ಬೇಕು ಸರ್ ಮಹಾರಾಷ್ಟ್ರದಿಂದ ನೀರು ಬಿಡಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿ ಮಹಾರಾಷ್ಟ್ರದಾಗ ಮುಖ್ಯಮಂತ್ರಿ ಯಾರ ಬಿಜೆಪಿ ಅವರ ಇಷ್ಟು ವರ್ಷ ನಮಗೆ 4 TMC ನೀರು ನಮಗೆ ಅವ್ರು ಕೊಡ್ತಿರು ನಾವು ಅವ್ರಿಗೆ ಕೊಡ್ತಿದ್ದು ಈ ಸಲ ಯಾಕೆ ನಮಗೆ ನೀರು ಕೊಡುವಾರ ಅವ್ರ ಅಂದ್ರೆ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಐತಿ ಅಂತ ಹೇಳಿ ಇಲೆಕ್ಷನ್ ಬಂದೈತಿ ಇದು ಇಲೆಕ್ಷನ್ ಅವಸ್ಥಾಗ ನೀರು ಬಿಡೋದಿಲ್ಲ ಸುಮ್ಮನೆ ಏನಾರ ಒಂದು ನಾಟಕ ಹೇಳಿ ಇದು ಕಾಂಗ್ರೆಸ್ದವ್ರದ ಮತದಾನ ಕಡಿಮೆ ಮಾಡೋದು ಉದ್ಯೋಗ ಮಾಡೋದು ಇನ್ನು ಹೈನುಗಾರಿಕೆ ಉದ್ಯೋಗ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾದ್ರೆ ಈಗ ಹೇಳಿದ್ರು ಅವರು ಪಾಲಿಸಿ ಅವರೆಲ್ಲ ಅದು ದೊಡ್ಡ ಪ್ರಮಾಣದಾಗ ಆಗಬೇಕಾದ್ರೆ ಸರ್ಕಾರ ಏನು ಮಾಡಬೇಕು ಯಾಕಂದರೆ ಇಲ್ಲಿ ಹೈನುಗಾರಿಕೆ ಚಲೋ ಅದ ಯಾಕಂದರೆ ಸಾಕಷ್ಟು ಮೇವು ಐತಿ ಇಲ್ಲಿ ಆದರೆ ಯಾರಿಗೂ ಈಗ ಎಮ್ಗಳು ಸಾಕೋದು ಬೇಡಾಗೈತಿ ಆಕಳ ಸಾಕೋದು ಬೇಡಾಗೈತಿ ನಿಮಗೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅನಿಸ್ತೀವಿ ಪೈಲಾನೆ ಹಂಗೆ ಎಮ್ಗಳು ಸಾಕ್ತೀರಿ ಮತ್ತು ಗರಡಿ ಮನೆಯೂ ಬಂದದು ರಾಜಕೀಯ ಮನೆಗಳು ದೊಡ್ಡೋಗಿದ್ದವು ನಾ ಏನು ಹೇಳ್ತೇನೆ ರೀ ನಮ್ಮಲ್ಲಿ ಯಾಕೆ ಕಡಿಮೆ ಅದು ಅಂದ್ರೆ
ಈಗ ಸ್ವತಃ ಮನುಷ್ಯಾಗ ದುಡಿಯೋದೇ ಬೇಡ ಆಗೈತೆ ರೀ. ಮನುಷ್ಯಾಗ ದುಡಿಯೋದೇ ಬೇಡ ಆಗೈತೆ ರೀ. ಎಮ್ಗಳ ಎಲ್ಲಿ ಒಂದು ಇಲ್ಲ ಸರ್ಕಾರ ಏನು ಮಾಡ್ಬೇಕಂತ ಸರ್ಕಾರ ಏನು ಮಾಡ್ಯಾವ? ಸರ್ಕಾರ ಬಂದು ಇವ್ರು ಸಂಗಣ ತೆಗಿಬೇಕ್ರಿ. ಇಲ್ಲ ದೊಡ್ಡ ದೊಡ್ಡ ಡೇರಿಗಳು ದೊಡ್ಡ ಡೇರಿ ಅಲ್ಲ, ಅದ ಡೇರಿಗಳು ನಮ್ಮಲ್ಲಿ ಎಷ್ಟು ಬೇಕಷ್ಟಿದಾವೆ. KMF ಡೇರಿ ಐತಿ, ಎಲ್ಲ ಡೇರಿಗಳು ಇದಾವೆ, ಎಲ್ಲ ಐತಿ. ಈಗ ಏನೈತೆ ರೀ, ಅದು ಜರ್ಸಿ ಆಕಳುಗಳು ಹತ್ತಿರದ ಹಾಲ ಎಲ್ಲಿ ಆ ಕಡೆ ಈ ಕಡೆ ತೊಗೋದು ಬಂದಾಗಿದೆ. ನಾವು ದನ ಕಡಿಮೆ ಆದ್ರಿ ತೊಗೋತಾರೆ, ಅವ್ರು ಅಷ್ಟು ತೊಗೋತಾರೋ, ಬಾಕಿದ ಡೇರಿದವ್ರೆಲ್ಲ ತೊಗೋದು ಬಂದ್ ಮಾಡಿದ್ದಾರೆ. ಆಯ್ತು KMF ದವ್ರು ತೊಗೊಂಡು ಎಷ್ಟು ತೊಗೋರು ಇದಾರೆ ರೀ. ಮತ್ತು ಸಣ್ಣ ಡೇರಿದವ್ರಿಗೆ ಅದು ಇದಾಗ ಹಾಕಬೇಕ್ರಲ್ಲ. ಅವ್ರು ಕಮಿಷನ್ ಏನು ಕೊಡೋ ಎಕ್ಸ್ಟ್ರಾ ನಾವು ನಮ್ಮ ಇವ್ರು ಏನು ಕೊಡೋರ್ದಾರ ನೋಡ್ರಿ ಸಬ್ಸಿಡಿ, ಅದು ಚಾಲು ಐತಿ ರೆಗ್ಯುಲರ್ ನಮ್ಮೂರಾಗ. ಪಾಂಡುರಂಗ ರಾಮಾಯಣವ್ರು ಭಾಳ ನನಗನ್ಸ್ತೈತಿ, ಭಾಳ ಇಲೆಕ್ಷನ್ ನೋಡಿದಿರಿ. ನೀವೇನು ಪಕ್ಷಾಂತರ ಮಾಡಿಲ್ಲ ಕಾಣ್ತೈತಿ. ಯಾವಾಗ ಒಂದೇ ಪಕ್ಷದಾಗ ಬಂದಿರಿ? ಕಾಯಂ ಒಂದು ಪಕ್ಷ ಮತ್ತು ಸಾಯುಸ್ ತನಕ ಒಂದು ಪಕ್ಷ. ಹಂಗಂದ್ರೆ ಒಂದು ಅನುಭವ ಏನು ಬಂತು? 20-30 ವರ್ಷದ ಕಡೆ ಏನಿತ್ತು, ಇವತ್ತು ವಾತಾವರಣ ಹೆಂಗೈತಿ? ಸ್ವಲ್ಪ ವ್ಯತ್ಯಯ ಅನಿಸ್ತಿರ್ಬೇಕಲ್ಲ ಇವತ್ತಿನ ರಾಜಕೀಯ ವಾತಾವರಣ. ನೀವು ಬಾಯಲ್ಲೇ ಹೇಳಕ್ಕಿಲ್ಲ, ನೀವೇನು ಅನಿಸ್ತೀರಿ ನನ್ನ ಲೆಕ್ಕಲೆ? ಹಂಗೆ ನೀವು ಇಷ್ಟೆಲ್ಲ ಲೆಕ್ಕ ನೋಡ್ರಿ, ನೀವು ಪ್ರಚಾರಕ್ಕೆ ಹೋಗಲ್ದ ಆರಿಸಿ ಬರ್ಬೇಕು ಪ್ರಕಾಶ್ ಹುಕ್ಕೇರಿ, ಅದು ಇಲ್ಲ ವಾತಾವರಣ. ಇಲ್ಲ ವಾತಾವರಣ ಇಲ್ಲ ನೀವು ಆತೀರಿ. ಇಂದಿರಾ ಗಾಂಧಿ ಇದ್ದಂಗಿಂದ ಅನಿಬನ್ ಏನು ಕಾಯ್ದೆ ತಗೊಂಡು ನೋಡ್ರಿ. ಮತ್ತು ಇದು ದುಡ್ದಾವ್ದು ಹೊಲ ಆಕೆ ಒಂದು ಕಾಯ್ದೆ ತಗೊಂಡು ಎಲ್ಲ ಮಂದಿಗೆ ರೊಟ್ಟಿ ಕೊಟ್ಟಿದ್ದವ್ರು ಆಕೆ. ಇಲ್ಲಾದ್ರೆ ಪೈಲ ಏನಿತ್ತು ರೀ, ಸಾವುಕಾರ ಬೇರೆ, ಈ ದುಡಿಯೋರ ಬೇರೆ. ಅದೊಂದು ಕಾಂಗ್ರೆಸ್ಸಿಂದ ಒಂದು ಫಾಯ್ದೆ ಆಗಿತ್ತು ರೀ. ಅದಲ್ಲ ಅವರು ಇಂದಿರಾ ಗಾಂಧಿ ಆಗಲಿ, ರಾಜೀವ್ ಗಾಂಧಿ ಆಗಲಿ, ಇವರು ಮಹಾತ್ಮ ಗಾಂಧಿ ಆಗಲಿ, ಇವರು ದೇಶ ಸಲುವಾಗಿ ಬೇಕಾದ್ರೆ ನಮ್ಮ ಪಕ್ಷ ಸಲುವಾಗಿ ಆಗಲಿ, ಜನ ಸಲುವಾಗಿ ತ್ಯಾಗ ಮಾಡಿದ್ದಾರೆ, ಅವ್ರು ರಕ್ತ ಚೆಲ್ಲಿದ್ದಾರೆ. ಹಂಗೆ ಇವರಲ್ಲಿ ಒಬ್ಬರು ಯಾರಿದ್ದಾರೆ ಅನ್ನಂಗೆ ತೋರ್ಸರ್ ನಾವು ಅವರಿಗೆ. ಮತ್ತು ಸ್ವತಂತ್ರ ಮಾಡೋದ್ನ್ಯಾಗ ಅವ್ರ ಅನುಭವ ಬಂದದ ಹೇಳಿ, ರಾಜಕಾರಣಕ್ಕೆ ಏನೇನು ಫರಕ್ ಆಗಲ್ಲ. ಆದರೆ ಯಾವ ವೇಳೆದಾಗ ಸ್ವತಂತ್ರ ಮಾಡಿದಾಗ ಅವ್ರದ್ದು ಆ ಥರ ಭಾಗ ಐತ್ರಿ. ಆದ್ರೂ ಜನ ಎಲ್ಲ ಜನ ಎಲ್ಲ ಮೋದಿನ ಆರಿಸಿ ಕೊಟ್ರಿ, ಒಂದು ಸಲ ಕೊಟ್ಟರು. ಈಗ ಮುಂದಿನ ಸಲ ಕೊಡ್ತಾರದು ಯಾತ್ರ ಮ್ಯಾಗ ನೀವು ಹೇಳ್ತೀರಿ, ಕೊಡಲ್ಲ ಅಂತೀರಿ. ಕೊಡಂಗಿಲ್ಲ ಮತ್ತು ಅವ್ನ ಸ್ಥಾನ ಇಲ್ಲ, ಸ್ಪಷ್ಟ ಹೇಳ್ತೇನೆ. ಅದಲ್ಲ ಈಗ 70 ವರ್ಷದಾಗ 10-20 ವರ್ಷದ ಅವರು BJP ಅವರು ಮತ್ತು ಕೆಲಸ ಮಾಡಿದಾರಲ್ರಿ ದೇಶದಾಗ. ಮತ್ತು 70 ವರ್ಷದಾಗ ಹಂಗೆ ಮಾಡ್ಲಿ, ಹಂಗೆ ನಾ 5 ವರ್ಷ ನಾವು ಮಣ್ಣು ಇವು ಆತ ಇವರು ಮಂದಿ ಒಂದು 15 ವರ್ಷ ಮಾಡಿದಾರಲ್ಲ, 5 ಸಲ 2-3 ಸಲ ಇವರು ಬಂದಿಲ್ಲ. ಆಳದಾಗ ಇವ್ರು ಜರ ಚಲೋ ಕೆಲಸ ಮಾಡ್ತೀವಿ ಅಂದ್ರೆ ಮತ್ತೆ ಅವ್ರಿಗೆ ಒಟ್ಟಾರೆ ಈ ಲೋಕಸಭಾ ರಿಸಲ್ಟ್ ಪ್ರಾಮಾಣಿಕವಾಗಿ ಹೇಳಿ ಎಷ್ಟು ಏನಾಗ್ಬೋದು? ಮೋದಿಯಿಂದ ಮೆಜಾರಿಟಿ ಆಗಂಗಿಲ್ಲ, ನಾ 100% ನಮ್ಮ ಲೋಕಸಭಾ ನಮ್ಮ ಲೋಕಸಭಾದ ಈ ಒಂದು ಲಾಕ್ಲೆಲ್ಲಿ ಇಡ್ಲಿ ಬರ್ತಿದ್ದೆ ಪ್ರಕಾಶ್ ಹುಕ್ಕೇರಿ. ಸುಖದೇವ್ ಪಲ್ಸೇವ್ರು ಇರಬೇಕು. ಬಹುಶಃ ಏನು ಮಾತಾಡಿಲ್ಲ ನಂಗೆ, ಅದು ಇವತ್ತು ಗೊತ್ತಾಯಿತು. ನೀವು ಕೇಬಲ್ ಹೋಟೆಲ್ ಡೇರಿ ಆದರೂ ಸಹಿತ ಆಸಕ್ತಿ ಇದ್ದಂಗೆ ಕಾಣ್ತೈತೆ ರಾಜಕಾರಣದಾಗ. ಕೊನೆಯದಾಗಿ ಈ ಚುನಾವಣೆ ಕುರಿತು ಏನು ಹೇಳ್ತೀರಿ? ನಾ ಮೊದಲು ಮಂಡಳ ಪಂಚಾಯತಿ ಆರಿಸಿ ಬಂದೇನೆ. 5 ವರ್ಷ ನಾನು ಮಂಡಳ ಪಂಚಾಯತಿ ಸದಸ್ಯ ನಾನು ಮಾಡೇನೆ. ದೇವ್ರು ಆದ್ರೆ ಈಗ ಪ್ರಕಾಶ್ ಅಣ್ಣ ಹುಕ್ಕೇರಿ ಮಾಡಿದ ಕೆಲಸ ಸಣ್ಣ ಹುಡುಗರಿಗೆ ಗೊತ್ತೈತಿ. ಮತ್ತು ನಾವು ಪ್ರಕಾಶ್ ಅಣ್ಣ ಈ ಕೆಲಸ ಮಾಡಿಲ್ಲ ಮತ್ತು ಮಾಡೋರು ಇದಾರ ಅಂತ ಹೋಗಂಗಿಲ್ಲ. ನಾವು ಮಾಡಿದೆವು, ಇದು ಏತಿ ಅಂತ ಬಟ್ ಮಾಡಿ ತೋರ್ಸಂಗೆ ಕೆಲಸ ಏತಿ ಅನ್ನ ನಾವು ಅಗದಿ ಹೆಮ್ಮೆ ಇಟ್ಟು ಅವ್ರ ಕಡೆ ಹೋಗ್ತೇವೆ. ಮತ್ತು ಈಗ ಅಷ್ಟು ಸಣ್ಣ ಮಕ್ಕಳಿಲ್ಲ ಮತದಾರ ಎಲ್ಲ ಅಂದ್ರೆ ಏನಂತೀರಿ ನೀವು, ಹತ್ತಿಲೇ ಹಾಲು ಕುಡಿಯೋರು ಯಾರಿಲ್ಲ. ಅವ್ರು ಖರೆ ಶಾನೆ ಇದ್ರ ಜಾಗೃತಿ ಅದಾರ. ಅವ್ರ ಮಕ್ಕಳ ಮ್ಯಾಗ ತಲೆ ಮ್ಯಾಗ ಕೈ ಇಟ್ಟು ಹೇಳ್ಬೇಕು, ಅವ್ರು ನಮ್ಮಲ್ಲಿ ಏನು ಕೆಲಸ ಮಾಡಿಲ್ಲ, ನಾವು ಮಾಡ್ಕೊಂಡಿಲ್ಲ ಅನ್ನೋದು. ಈಗ ಬಾಗಲ ತೆರೆದು ಕಾಲಿಟ್ರೆ ಬೆಡ್ ಮ್ಯಾಗ ಕಾಂಗ್ರೆಸ್ ಬೆಡ್ ಮ್ಯಾಗ ಕಾಲಿಟ್ಟು ಇವ್ರು ಹೊಲಕ್ಕೆ ಹೋಗ್ಬೇಕು ಅಂದ್ರೆ ಕೊಟ್ಟ ರಿಸಲ್ಟ್ ಅದ. ನಾನು ಇದ್ರ ಫಲ ಸಿಗ್ತೈತೆ. ಫಲ ಸಿಗ್ತೈತಿ. ಇವ್ರು ಏನ್ ಮಾಡಕತ್ತಾರ, ಮೋದಿದ ಹೆಸರು ಹೇಳಿ ಮತ್ತೆ ಬೇಡಕತ್ತಾರ. ಅಂದ್ರೆ ಈಗ ನಮ್ಮಲ್ಲಿ ಎಲ್ಲಮ್ಮ ಜಾತ್ರೆ ಹೆಂಗಿರ್ತಿ, ಎಲ್ಲಮ್ಮ ಜಗದಾಗ ಇಟ್ಟ ಬಿಕೆ ಬಿಡೋದಿಲ್ಲ ಅಂತ ಶಾಸ್ತ್ರ ನಡೀತೈತಿ. ನಡೀಲಿ ಮಾಡಲಿ. ನೀವು ಮೋದಿ ಸರ್ಕಾರ 5 ವರ್ಷ ಮಾಡ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರದಾಗ 980 ರೂಪಾಯಿ ಸಿಲಿಂಡರ್ ಯಾವಾಗ ಆಗಿತ್ತು, ಪೆಟ್ರೋಲ್ 90 ರೂಪಾಯಿ ಯಾವಾಗ ಆಗಿತ್ತು. ಈಗ ನೋಡ್ರಿ ಮೋಟರ್ ಸೈಕಲ್, ಹೊಸ ಮೋಟರ್ ಸೈಕಲ್ ತೊಂದ್ರೆ ಕಾಯ್ದೆ ತೆಗೆದ್ರೆ ಅವ್ರು 5 ವರ್ಷ ಇನ್ಶೂರೆನ್ಸ್ ಏನು ಅವಶ್ಯಕತೆ ಇತ್ತು? 5 ವರ್ಷ ಇನ್ಶೂರೆನ್ಸ್ ತುಂಬೋದು ಯಾರಿಗೆ ಫಾಯ್ದೆ ಐತ್ರಿ? ಮತ್ತು ಫಾಯ್ದೆ ಗೌರ್ಮೆಂಟ್ಗೆ ಮತ್ತು ಅದು ಅವ್ರ ಇನ್ಶೂರೆನ್ಸ್ ಆಫೀಸ್ಗೆ ಆಯ್ತು. ಎರಡನೇದು ಸಿಲಿಂಡರ್ದ ರೇಟ್ ಹೆಚ್ಚು ಮಾಡಿರಿ, ಪೆಟ್ರೋಲ್ದ ರೇಟ್ ಹೆಚ್ಚು ಮಾಡಿರಿ. 4 ರಾಜ್ಯದಾಗ ಯಾವಾಗ ಇವರು BJP ಸೀಟ್ ಬಿದ್ದರು ಅವಾಗ ಇವ್ರು ಹಾಸಿಗೆ ಮೋದಿ ಅಮಿತ್ ಶಾ ಎಚ್ಚರಿಕೆ ಆದ್ರೆ ನಮ್ಮದು ಏನು ಉಳಿದಿಲ್ಲ ಅನ್ನೋದು ಗಚ್ಚೈತೆ. ಗಚ್ಚ ಆಗಾನ ಈಗ ಏನು ಮಾಡಕತ್ತಾರು, ರೈತರಿಗೆ 2,000 ರೂಪಾಯಿ
6,000 ರೂಪಾಯಿ ಅನುದಾನ ಹೇಳಿ 2,000 ರೂಪಾಯಿ ಪುಡಿ ಬಿಟ್ರಿ ಅವ್ರ ಅದು ಯಾರಿಗೆ ಮುಟ್ಟಿಲ್ಲ. ಮುಂದೆ ಕೊಡ್ತೇವತ್ತ ತಾಳೆ ಹೇಳ್ಕದಾರು. ಅದ್ರ ರಿಸಲ್ಟ್ ಅವ್ರಿಗೆ ಇದಾಗ್ತೈತೆ ಅಂತೀರಿ? ರಿಸಲ್ಟ್ ಅವ್ರು ಯಾವಾಗ ಭೀ ಆಗೋಲ್ಲ, ಅವ್ರು ತೆಗಿನ ತೆಗಿಲಿ. ಮತ್ತೊಂದು ಏನ ಅವ್ರ ದೊಡ್ಡ ದೊಡ್ಡ ಮಾಬ್ದಾಗ ಹೋಗಿ ಭಾಷಣ ಮಾಡಕತ್ತಾರ. ಈ ಸಣ್ಣ ಸಣ್ಣ ವ್ಯಾಪಾರದವ್ರು, ನೌಕರದವ್ರು, ದೊಡ್ಡ ದೊಡ್ಡ ಇಂಡಸ್ಟ್ರಿಲ್ದವ್ರು ಎಲ್ಲರೂ ಹಾಳಾಗಿದ್ದಾರೆ. ಯಾರು ಆ ಥರ ಉಳಿದಿಲ್ಲ. ಭಾಳ ಮಂದಿ ಈಗ ನಂದು ಕೇಬಲ್ ನೆಟ್ವರ್ಕ್, ನಾ ಸ್ವತಃ ಕೇಬಲ್ ನೆಟ್ವರ್ಕ್ ನಡೆಸ್ತೇನೆ. ನಾವು 150ದಾಗ 450 ಚಾನಲ್ ತೋರಿಸ್ತಿದ್ವು. ಈಗ ಸರ್ಕಾರ ಕಾಯ್ದೆ ಬದಲಾಯಿಸ್ತು. ಯಾಕೆ ಕಾಯ್ದೆ ಬದಲಾಯಿಸ್ತು ಅಂದ್ರೆ ಮೋದಿ ಸರ್ಕಾರ ಅಂಬಾನಿ ಹಿಡ್ಕೊಂಡ ಅವರು ನೆಟ್ವರ್ಕ್ ಸ್ವಂತ ಚಾಲು ಮಾಡ್ಯಾಕತ್ತಾರ. ಈಗ ದೊಡ್ಡ ದೊಡ್ಡ ಸಿಟಿಯಾಗ ಚಾಲು ಮಾಡ್ಯಾರ. 150 ರೂಪಾಯಿದಾಗ ಹೋಗಿ ಇವ್ರ ಕಡೆ ಯಾನ್ ಕಸ್ಕೊಳ್ಳೋದ ಅಂತ ಹೇಳಿ ನಮಗೆ ನಿರ್ಬಂಧ ಹಾಕಿಬಿಟ್ರ. MOS ಯಾನ್ ನೋಟಿಸ್ ಬಿಟ್ರವ್ರ, ನೀವು ಕಮ್ಮಿ ರೇಟದಾಗ ಯಾರಿಗೂ ಚಾನಲ್ ತೋರ್ಸಂಗಿಲ್ಲ, ಹೆಚ್ಚು ಲೆಕ್ಕ ತಗೋರಿ ಅಂತ ಹೇಳಿ ಇದು ಮಾಡಿ ಬಡವ್ರಿಗೆ. ಈ ಕೆಲವೊಂದು ನಮ್ಮ 1,000 ಕನೆಕ್ಷನ್ ಇದ್ರೆ ಕೇವಲ 500 ಕನೆಕ್ಷನ್ ಅಷ್ಟು ಸ್ಟಾರ್ಟ್ ಇದಾವೆ. ಇಫೆಕ್ಟ್ ಐತೆ ಎಲ್ಲ. ಇಫೆಕ್ಟ್ ಅಂದ್ರೆ ಆಗೋದ್ರಲ್ಲ ನೋಡ್ರಿ. 150 ರೂಪಾಯಿದಾಗ ನಾವು 450 ಚಾನಲ್ ಎಲ್ಲ ತೋರಿಸಿದ್ವು. ಬರೇ 250 ರೂಪಾಯಿದಾಗ ಭಾಳ ಅಂದ್ರೆ 100-150 ಚಾನಲ್ ಅಟ್ಟು ನೋಡಕತ್ತಾರೆ. ಒಟ್ಟಾರೆ ಅಂದ್ರೆ ಇಫೆಕ್ಟ್ ಆಯ್ತಾನಿಲ್ಲ. ಅಂದ್ರೆ ಸರ್ಕಾರ ಇದು ಅಲ್ಲ, ಮಧ್ಯಮ ವರ್ಗದ ತ್ರಾಸು ಕೊಡಕತ್ತೈತೆಲ್ಲ. ಈ ಸಲ ಮತ್ತೆ ಮೋದಿ ಜರ ಆರಿಸಿ ಬಂದ್ರ ಪೂರಾ ಎಲ್ಲ ದೇಶ ಎಲ್ಲ ಇವ್ರು ಖಾಲಿ ಮಾಡ್ತಾರೆ. ಪ್ರಭಾಕರ್ ಭೀಮಣ್ಣರು ಕೊನೆಯದಾಗಿ ಏನು ಹೇಳಬಯಸ್ತೀರಿ? ನಾವು ಕೊನೆಯದಾಗಿ ಹೇಳೋದೇನಂದ್ರೆ ರೀ, ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿ ನೋಡ್ರಿ, ಅವಾಗಿಂದ RSSದವ್ರು ಸಂವಿಧಾನಕ್ಕೆ ವಿರೋಧ ಮಾಡ್ಕೊಂಡು ಬಂದರು. ಇವರು ಬರೆಯೋದು ಬೇಡ ನಾವು ಬರಿತೇವೆ ಅಂತೇಳಿ ವಿರೋಧ ಮಾಡ್ಕೊಂಡು, ಆದರೂ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದವ್ರು ಏನು ಮಾಡು ಅನುಕೂಲ ಮಾಡಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿ. ಅವಾಗಿಂದ ಸಂವಿಧಾನಕ್ಕೆ ವಿರೋಧ ಮಾಡ್ಕೊತ ಬಂದವ್ರ ಇಲ್ಲಿವರೆಗೂ ವಿರೋಧ ಐತಿ. ಸಂವಿಧಾನ ಬದಲು ಮಾಡೋದು. ಅನಂತ್ ಕುಮಾರ್ ಹೇಳಿದ ನಾವು ಸಂವಿಧಾನ ಬದಲು ಮಾಡಕ್ಕೆ ಹುಟ್ಟಿದ್ಯಾನೋ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಸಂವಿಧಾನ ಅಂದ್ರೆ ಏನು ಅರ್ಥನೂ ಗೊತ್ತಿಲ್ಲ ಇವ್ರಿಗೆ. ಒಟ್ಟಾರೆ ಅಂದ್ರೆ ಸಂವಿಧಾನ ಕುರಿತು ಇವ್ರು ವಿರೋಧ ಐತಿ. ಸಂವಿಧಾನ ಒಟ್ಟಿಲ್ಲ. ನಾಳೆ ನಾವು ಇವ್ರು ಆಯ್ಕೆ ಆಗಿ ಬಂದ್ರಂದ್ರೆ ಯಾರು ಮತನೂ ಹಾಕೋದಿಲ್ಲ. ಸಂವಿಧಾನ ಚೇಂಜ್ ಆಗುತ್ತೆ. ಅವ್ರು ಚೇಂಜ್ ಮಾಡ್ತಾರೆ ಅಂತ ನಾವು ಸಂವಿಧಾನ ಚೇಂಜ್ ಮಾಡಕ್ಕೆ ಬಿಡೋಲ್ಲ. ಅವ್ರ ಅಪ್ಪ ಬಂದ್ರೆ ಬಿ ಸಂವಿಧಾನ ಚೇಂಜ್ ಮಾಡಕ್ಕೆ ಬರೋದಿಲ್ಲ. ಬೇಕಾದಟ್ಟು ಅವ್ರು ಹೋರಾಟ ಮಾಡಲಿ. ಈಗ ಅರ್ಥ ಮಾಡ್ಕೊರಿ ಸರ, ಸಂವಿಧಾನ ಸಲುವಾಗಿ ನಾವು ಹುಟ್ಟಿ ಬಂದೇನ ಇರ್ತಾರೆ. ಇದು ತೆಳಗಿನ ವರ್ಗದಲ್ಲ, ಎಲ್ಲ ಬಹುಸಂಖ್ಯಾತ ಜನರಿಗೆ ಎಲ್ಲರಿಗೆ ಸಂವಿಧಾನದ ಅನುಕೂಲ ಇತ್ತು. ಏನು ಒಬ್ಬರಿಗೆ ಎಸ್ಸಿಗೆ ಮುಸಲ್ಮಾನ್ ಸಮಾಜದವ್ರಿಗೆ ತೆಳಗಿನ ವರ್ಗದವ್ರಿಗೆ ಸಂವಿಧಾನ ಇಲ್ಲ. ಪ್ರತಿಯೊಂದು ಸಮಾಜದವ್ರಿಗೆ ಸಂವಿಧಾನದ ಅನುಕೂಲ ಇತ್ತು. ಸಂವಿಧಾನ ಬರ್ದಾನ ಇವ್ ಚಾವಾಲನ ಪ್ರಧಾನಮಂತ್ರಿ ಆಗಿದ್ದಾರೆ. ಯಾರಾಗಿದ್ದಾರೆ? ಸಂವಿಧಾನ ಇತ್ತನ ಸಂವಿಧಾನ ಬೇಕು. ಸಂವಿಧಾನ ಯಾಕೆ ಬದಲಾವಣೆ ಮಾಡ್ತಾನೆ? ಸಂವಿಧಾನದ ಇವ್ರಿಗೆ ಏನು ಅಡಚಣೆ ಆಗೈತ್ರಿ? ಸಂವಿಧಾನ ರಕ್ಷಣೆ ನಿಮ್ಮಿಂದ ನಾವು ರಕ್ಷಣೆ ಮಾಡೋ ಸಲ ನಾವು ಹೋರಾಟಕದೇವು, ರಕ್ಷಣೆ ಮಾಡ್ತೇವೆ. ಕಾಂಗ್ರೆಸ್ನಿಂದ ಸಂವಿಧಾನ ರಕ್ಷಣೆ ಆಗ್ತಿದ್ರೆ ಇವರು ಉತ್ತರ ಯಾಕೆ ಕೊಡಕದ್ರು? ಸಂವಿಧಾನ ಸಲುವಾಗಿ ಹುಟ್ಟಿ ಸಂವಿಧಾನ ಇವ್ರಿಗೆ ಏನು ಅಡಚಣೆ ಮಾಡಿದ್ರಿ? ಜೇರ್ ಸಂವಿಧಾನ ಇಲ್ಲ ಅಂದ್ರೆ ಇವ್ರು ಹೆಂಗೆ ಆಯ್ಕೆ ಆಗಿ ಹೋಗ್ತಿರು? ಒಟ್ಟಾರೆ ಸಂವಿಧಾನ ಕುರಿತು ಸಂವಿಧಾನಕ್ಕೆ ವಿರೋಧ ಮಾಡಿದರು. ಅದರ ಸಲುವಾಗಿ ಇವರಿಗೆ ಸಂವಿಧಾನ ವಿರೋಧ ಮಾಡಕತ್ತಾರ ಅಂದ ಬಳಕ ಇಡೀ ಜಗತ್ತಿನೊಳಗೆ ಸಂವಿಧಾನದ, ಇಡೀ ಭಾರತ ದೇಶದಾಗ ಸಂವಿಧಾನದ ಮೂಲಭೂತ ಸೌಕರ್ಯ ಸಂವಿಧಾನದಿಂದ ಎಲ್ಲ ಇವ್ರಿಗೆ ವಿರೋಧ ಮಾಡ್ತಾರೆ. ಸಂವಿಧಾನ ಸುಡ್ತೇವ ಅಂತ ಸುಟ್ಟಿದಾರ ಬಿ. ಅನಂತ್ ಕುಮಾರ್ ಹೆಗಡೆ ಅದ್ರ ಸಲ ಹುಟ್ಟಿದಾನ. ಅವನ ಮ್ಯಾಗ ಕೇಂದ್ರ ಮಂತ್ರಿ ಅದ ಸರ್ಕಾರದವ್ರು. ಇವ್ರಿಗೆ ಸಂವಿಧಾನದಿಂದ ತ್ರಾಸ ಐತಿ. ಇವ್ರಿಗೆ ಸಂವಿಧಾನ ತ್ರಾಸ ಅವ್ರಿಗೆ ಬ್ಯಾಡ ಆಗೈತಿ. ಮನುಸ್ಮೃತಿ ಏನೈತ್ರಲ್ಲ ಆ ಟೈಪ್ ಬೇಕಾಯ್ತು. ಕಾಂಗ್ರೆಸ್ನಿಂದ ಆಗ್ತೈತಿ. ಇವ್ರಿಗೆ ಏನು ಬೇಕಾಯ್ತು? ಅಂಬಾನಿ ಮೋದಿ ಇಂಥವ್ರು ಎಲ್ಲರೂ ಇವ್ರಿಗೆ ಬೇಕಾಯ್ತು. ದೊಡ್ಡ ದೊಡ್ಡ ಶ್ರೀಮಂತರು ಬೇಕಾಗಿದ್ದಾರೆ. ಇವ್ರನ್ನ ಕಾಯ್ಕೊಂಡು ಹೋಗಬೇಕು. ಗರೀಬ್ ಮಂದಿನೆಲ್ಲ ಬಿಕ್ಕೆ ಬಿಡಬೇಕು. ಮತ್ತು ಇವ್ರು ಹೇಳ್ದಂಗೆ ಕೇಳ್ಕೊತೇವೆ. ಮೂಲಕ ಮೊದಲು ಹೆಂಗಿತ್ರಲ್ಲ ಆ ಸಿಸ್ಟಮ್ ತರೋ ಸಲಹೆ ಮಾಡ್ಕದ್ರವ. ಅದಕ್ಕೆ ನಾವು ಯಾವಾಗಲೂ ಬಹುಜನ ಸಮಾಜದವ್ರು ಏನು ತೆಳಗಿನ ವರ್ಗದವ್ರಲ್ಲ, OBC ABC SC ಮುಸ್ಲಿಂ ಜನ ಏನದಾರಲ್ಲ ಎಲ್ಲರೂ ಹೆಸರಾಗಿದ್ದಾರೆ. ಒಟ್ಟಾರೆ ಈ ಇಲೆಕ್ಷನ್ ಬರ್ರಿ, ಈ ಇಲೆಕ್ಷನ್ದಾಗ ಏನು ಪ್ರಭಾವ ಇದೆಲ್ಲ ಹೇಳಿದ್ರಿ, ಸಂವಿಧಾನ ಕುರಿತು ಎಲ್ಲ ಹೇಳಿದ್ರಿ. ಈ ಇಲೆಕ್ಷನ್ದಾಗ ರಿಸಲ್ಟ್ ಏನಾಗ್ತೈತಿ, ಯಾಕೆ ಹಾಕಬೇಕು, ಸ್ವಲ್ಪ ಒಂದು ವಾಕ್ಯದಾಗ ನೋಡಿ ಸರ್. ಈ ಇಲೆಕ್ಷನ್ದಾಗ ನಮ್ಮ MP ಕ್ಷೇತ್ರದ ಅಟ್ಟ ಹೇಳ್ತೇನೆ ರೀ. ಪ್ರತಿಯೊಂದು ಕ್ಷೇತ್ರಕ್ಕೆ 8 ಕ್ಷೇತ್ರದಾಗ ಪ್ರಕಾಶ ನೌಕರ್ ನಮ್ಮ ಮಾಂಜ್ರಿ ಕ್ಷೇತ್ರ ಕೊಡಿಸೋದಕ್ಕಂತೂ ಸಾಕಷ್ಟು ಕೆಲಸ ಮಾಡಿದರು. ಅದ್ರ ಜೊತೆಗೇನ 550 ಕೋಟಿ ಬೇರೆ ನಮ್ದೆಲ್ಲ ಟೋಟಲ್ 8.5 ಕೋಟಿದಾಗ ಆಗೈತಿ. ಯಾವ್ದು ಚಿಕ್ಕೋಡಿಸೋದಲ್ಲ ಹಿಡ್ಕೊಂಡು ಇದು ನಮ್ಮ ಕ್ಷೇತ್ರ ಬಿಟ್ಟರೆ ಬಿ 550 ಕೋಟಿ ಪ್ರತಿಯೊಂದು MLA ಕ್ಷೇತ್ರಗಳು MLA ಕ್ಷೇತ್ರ ಕೊಡಿದ್ದಾರೆ. ಒಂದು ಹೇಳ್ತಾರೆ ಯಾಕೆ ಮತದಾನ ಆತಿದ್ದು ಯಾಕೆ ಕೊಡಿದ್ದಾರೆ? ಇದ್ರ ಹಿಂದೆ ಯಾರಿದ ರಮೇಶ್ ಕತ್ತಿದ್ದ, ಯಾವ್ದು ರಮೇಶ್ ಕತ್ತಿದ್ದ ಓಟ್ ಕೇಳಕ್ಕೆ ಹೋಗ್ತಿರು. ಅವ್ರ ದುಡ್ಡು ಯಾವ್ಲೂ ಖರ್ಚಾಗಲಿಲ್ಲ. ಅವ್ರದ್ದು ಎಲ್ಲಿ ಖರ್ಚಾಗಲಿಲ್ಲ. ಅದರಿಂದ ಜಿಗಜಿನಿಗಿದ್ದ ಅವ್ರ ಫಂಡ್ ಎಲ್ಲಿ ಅನ್ನೋದು ಯಾರಿಗೂ ಗೊತ್ತೂ ಆಗಲಿಲ್ಲ. ಅದರಿಂದ ಆಯ್ತಾನೆ ಕೇಳಿ. ಅದರಿಂದ ಸೌಂಡ್ ಇರಿದ್ರು. ಬಿ ಶಂಕರನ 37 ವರ್ಷರು ಅವಾಗ ಫಂಡ ಈ ಟೈಪ್ದಾನ ಫಂಡ ಇರಲಿಲ್ಲ.
ಆದರೆ ಬಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಅವ್ರು ಈ ಫ್ಯಾಕ್ಟ್ರಿಗಳಾಗಲಿ ಎಲ್ಲ ಸಂಕಡನ್ನು ಟೈಪ್ ಮಾಡಿರು ಆದರೆ ಸಾವನೂರು ಆದ ಜಗಜನಿಗೆ ಬಂದ್ರಿ ರಮೇಶ್ ಕತ್ತಿ ಅವ್ರು ಬಂದರು 15 ವರ್ಷ ಇವರು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಕೆಲಸ ಏನು ಮಾಡ್ರಿ ಇವ್ರ ಪ್ರಕಾಶ್ ಹುಕ್ಕೇರಿ ಮಾಡಿದ್ರು. ಇವ್ರು 5 ವರ್ಷ ಕೆಲಸದಾಗ 550 ಕೋಟಿ ತೊಗೊಂಡು ಬಂದು ಕೆಲಸ ಮಾಡ್ರಿ. ಇವ್ರು ಇದರ ರಿಸಲ್ಟ್ ಏನಾಗ್ಬೋದು? ರಿಸಲ್ಟ್ 100%. ಕೊನೆಯದಾಗಿ संक्षिप्तದಲ್ಲಿ ಏನು ಹೇಳಬಯಸ್ತೀರಿ? आमच्या मांजरेवाडीमध्ये 30 वर्षाच्या पाठीमागं हे मांजरेवाडी गाव आदिवासी असल्याने होतं. ज्यावेळी 1994ला प्रकाशनं निवडून आलं तेव्हापासून जे कामाची प्रगती करल्या त्याने आतापर्यंत म्हणजे कोट्याची कामं तिथं आणून उतरली जातात. रस्ते होऊ दे, पाणी होऊ दे आणि गटारी होऊ दे. आता तर ह्या 2 महिन्याच्या पाठीमागं 2 कोटी रुपये मंजूर करून दिले, त्याचं काम चालू आहे. आणि सगळे म्हणजे सगळ्या जातीची आमच्या इथं लोक आहेत. सपोर्ट आहे. हां, सपोर्ट. रिझल्ट काय होतील? रिझल्ट आमच्या इथं अगदी 100% आमचं रिझल्ट होतं. पांडुरंग माने सांगितल्यासारखं रिझल्ट होतंय काय? हां, होतंय. थँक्यू सर, थँक्यू.